ವೀಕ್ಷಕರೇ, ನಾನು ಮೊದಲೇ ಹೇಳ್ಬಿಡ್ತೀನಿ, ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಆಗಿರತ್ತೆ. ಈ ಒಂದು ಪತ್ರವನ್ನ ನೀವು ಸಲ್ಲಿಸಲೇಬೇಕು, ಕಡ್ಡಾಯವಾಗಿ ಸಲ್ಲಿಸಬೇಕು. ಇಲ್ಲ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ 11ನೇ ಕಂತಿಂದ ಅಷ್ಟೇ ಅಲ್ಲ, ಯಾವುದೇ ರೀತಿಯ ಕಂತುಗಳೇ ಬರಲ್ಲ, ನಿಂತು ಹೋಗ್ಬಿಡತ್ತೆ. ಗೃಹಲಕ್ಷ್ಮಿ ಯೋಜನೆ ಬಂದಾಗ್ಬಿಡತ್ತೆ, ನಿಮಗೆ ಮಾತ್ರ ಬಂದಾಗತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಈ ಒಂದು ಪತ್ರವನ್ನ ಇಲಾಖೆಯಿಂದ ಬಂದಿರುವಂತಹ ಮಾಹಿತಿ ಆಗಿರುತ್ತೆ. ಸೊ ಲೈವ್ ಆಗಿ ಇದು ಯಾವುದೇ ರೀತಿಯಾದಂತಹ ಫೇಕ್ ನ್ಯೂಸ್ ಇರಲ್ಲ. ನೀವು ಫೇಕ್ ನ್ಯೂಸ್ ಅನ್ಕೊಂಡ್ರೆ ಬಿಟ್ಬಿಡಿ, ನಿಮ್ಗೆ ಅಮೌಂಟ್ ಬರೋದೇ ನಿಂತು ಬಿಡುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಈ ಒಂದು ಕೆಲಸವನ್ನ ಕಡ್ಡಾಯವಾಗಿ ಮಾಡಲೇಬೇಕು. ಯಾರು ಮಾಡಬೇಕು, ಯಾರ್ಯಾರು ಈ ಒಂದು ಪತ್ರವನ್ನ ಸಲ್ಲಿಸಬೇಕು, ಈ ಒಂದು ಪತ್ರ ಯಾವುದು, ಎಲ್ಲಿ ಹೋಗಿ ಸಲ್ಲಿಸಬೇಕು, ಸೊ ಈ ಎಲ್ಲ ಮಾಹಿತಿಗಳನ್ನ ನಾನು ತಿಳಿಸ್ಕೊಡ್ತೀನಿ. ಅದ್ರ ಬಗ್ಗೆ ವರಿ ಮಾಡ್ಕೋಬೇಡಿ. ಆದ್ರೆ ನೀವು ಡೆಫಿನೆಟ್ ಆಗಿ ಕಡ್ಡಾಯವಾಗಿ ಸಲ್ಲಿಸಬೇಕಾಗತ್ತೆ. ಸೊ ಕಂಪ್ಲೀಟ್ ಆಗಿ ವಿಡಿಯೋನ ನೋಡ್ಲೇಬೇಕು, ಮುಖ್ಯವಾಗಿ ಮಹಿಳೆಯರು ನೋಡ್ಲೇಬೇಕಾಗತ್ತೆ. ಸೊ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಮಾಹಿತಿ ಇಲಾಖೆ ಕಡೆಯಿಂದ ಇದೀಗ ಬಂದಿರುವಂತದ್ದು. ಸೊ ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ನಾವು ಶ್ರಮವನ್ನ ಪಡ್ತಾ ಇರ್ತೀವಿ. ಒಂದು ಬಟನ್ ಒತ್ತಿದ್ರೆ ಸಬ್ಸ್ಕ್ರೈಬ್ ಆಗುತ್ತೆ ಕಂಡ್ರೆ. ಸೊ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬಂದ್ಬಿಡ್ತೀನಿ. ಸೊ ಈಗ ಏನು ಹೇಳಲ್ಲ ಅದು ಇದು ಅಂತ ಡೈರೆಕ್ಟ್ ಆಗಿನೇ ನಾನು ಪಾಯಿಂಟ್ಗೆ ಟಾಪಿಕ್ಗೆ ಬಂದ್ಬಿಡ್ತೀನಿ. ವೀಕ್ಷಕರೇ, ಈಗಾಗಲೇ ಗೃಹಲಕ್ಷ್ಮಿ ಫಲಾನುಭವಿಗಳು ಕಾಯ್ತಾ ಇರುವಂತದ್ದು 11ನೇ ಕಂತಿನ ಹಣಕ್ಕಾಗಿ. ಸೊ ಆ ಒಂದು 11ನೇ ಕಂತಿನಲ್ಲಿ ಸಾಕಷ್ಟು ರೂಲ್ಸ್ಗಳನ್ನ ತಂದಿದ್ದಾರೆ. ಸೊ ಮತ್ತೆ ನಾನು ರೂಲ್ಸ್ಗಳ ಬಗ್ಗೆ ಹೇಳ್ತಾ ಇಲ್ಲ ಇಲ್ಲಿ, ಯಾಕಂದ್ರೆ ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ಅಷ್ಟೇ. ಸಾಕಷ್ಟು ರೂಲ್ಸ್ಗಳನ್ನ ತಂದಿರುವಂಥದ್ದು, ಫೇಕ್ ಡಾಕ್ಯುಮೆಂಟ್ಸು, ಒಂದು ರಿವೆರಿಫಿಕೇಶನ್ ಡಾಕ್ಯುಮೆಂಟ್ಸ್ಗಳನ್ನ ಮಾಡ್ತಾ ಇರುವಂಥದ್ದು, 100% ಒರಿಜಿನಲ್ ದಾಖಲಾತಿಗಳನ್ನ ಹೊಂದಿರುವಂತಹ ಫಲಾನುಭವಿಗಳಿಗೆ ಮಾತ್ರ ಅಮೌಂಟ್ ಆಗ್ತಾ ಇದ್ರೆ, ಇಲ್ಲಿ ಮುಖ್ಯವಾಗಿ 20% ಫಲಾನುಭವಿಗಳನ್ನ ತೆಗೆದಾಕ್ತಾ ಇರುವಂಥದ್ದು. 1,20,00,000 ಫಲಾನುಭವಿಗಳಲ್ಲಿ ನಮ್ಮ ಒಂದು ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದಾರೆ. ಸೊ ಅದರಲ್ಲಿ 20% ಫಲಾನುಭವಿಗಳನ್ನ ತೆಗೆದಾಕ್ತಾ ಇದ್ದಾರೆ. ಈಗ ತೆಗೆದುಹಾಕಿದಾರನು ಕೂಡ ಟೋಟಲ್ ಆಗಿ ಎಷ್ಟು 1,78,000 ಫಲಾನುಭವಿಗಳನ್ನ ತೆಗೆದಾಕಿದ್ದಾರೆ. ಈಗಾಗಲೇ ನಾನು ತಮ್ಮನಲ್ಲಿ ತೋರಿಸಿದ್ದೀನಿ. ಸೊ ಅಷ್ಟು ಫಲಾನುಭವಿಗಳನ್ನ ತೆಗೆದಾಕಿದ್ದಾರೆ. ಇನ್ನೂ ಕೂಡ ಹುಡುಕಾಡ್ತಾ ಇದ್ದಾರೆ. ಅದರಲ್ಲಿ ನೀವು ಕೂಡ ಸಿಗ್ಬೋದು, ನಿಮ್ಮ ಮನೆ ಪಕ್ಕದವರು ಕೂಡ ಸಿಗ್ಬೋದು, ಯಾರು ಬೇಕಾದ್ರೂ ಕೂಡ ತೆಗೆದಾಕ್ಬೋದಾಗಿರುತ್ತೆ ವೀಕ್ಷಕರೇ. ಸೊ ಅದಕ್ಕೋಸ್ಕರ ಈ ಕೆಲಸವನ್ನ ನೀವು ಮಾಡಲೇಬೇಕಾಗತ್ತೆ. ಇದನ್ನ ಬಿಟ್ಟು ಬೇರೆ ಆಪ್ಷನ್ ಇಲ್ಲ ಅಂತ ಅನ್ಬೋದು. ಸೊ ಇಲ್ಲಿ ಮಾರ್ಚ್ ನಂತರದ ಒಂದು ಅರ್ಜಿಯನ್ನ ಸಲ್ಲಿಸೋರು ಕೂಡ ಇಲ್ಲಿ ಪ್ರಾಬ್ಲಮ್ಗಳು ಉಂಟಾಗಿರುವಂತೆ ಅವರು ಕೂಡ ಸಾಕಷ್ಟು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ತೆಗೆದುಕೊಂಡು ಅರ್ಜಿಯನ್ನ ಸಲ್ಲಿಸಿದ್ರಂತೆ ಮಾರ್ಚ್ ನಂತರದ. ಯಾಕಂದ್ರೆ ನಾನು ಆ ಒಂದು ಮಹಾಲಕ್ಷ್ಮಿ ಯೋಜನೆ 1,00,000 ರೂಪಾಯಿ ಬರ್ತಾ ಇರುವಂತದ್ದು ನಿಮ್ಗೆ ಗೊತ್ತಿರಬಹುದು. ಕಳೆದ ಎಲೆಕ್ಷನ್ನಲ್ಲಿ, ಒಂದು ಲೋಕಸಭಾ ಎಲೆಕ್ಷನ್ನಲ್ಲಿ ಒಂದು ಕಾಂಗ್ರೆಸ್ ಸರ್ಕಾರ 1,00,000 ರೂಪಾಯಿ ಕೊಡ್ತೇವೆ ಅಂತ ಘೋಷಣೆ ಮಾಡ್ತು. ಸೊ ಒಂದು 1,00,000 ರೂಪಾಯಿ ಘೋಷಣೆ ಮಾಡಿದ ತಕ್ಷಣ ಸಾಕಷ್ಟು ಜನ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಮಾಡಿಸಿದ್ರು. ಇನ್ನೇನು ಕಾಂಗ್ರೆಸ್ ಸರ್ಕಾರ ಬತ್ತಂದ್ರೆ 1,00,000 ರೂಪಾಯಿ ಕೊಡ್ತಾರೆ ನಮಗೆ ಅಂತ ಒಂದು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಅಡ್ವಾನ್ಸ್ ಆಗಿ ರೆಡಿ ಮಾಡಿ ಇಟ್ಕೊಂಡ್ರು. ಸಾಕಷ್ಟು ಜನ ನೀವು ನೋಡ್ಬೋದು, ಪೋಸ್ಟ್ ಆಫೀಸ್ ಏನು ಸಾಲವಾಗಿ ನೋಡ್ಬೋದು ನೀವು, ಆ ಒಂದು ಪೋಸ್ಟ್ ಆಫೀಸ್ ಅಕೌಂಟ್ ಅನ್ನ ತಯಾರು ಮಾಡಲಿಕ್ಕೆ ಸರದಿ ಸಾಲ ಹಚ್ಚಿದ್ರು ಮಹಿಳೆಯರು. ಸೊ ಅದಕ್ಕೋಸ್ಕರ ಈ ಒಂದು ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಸಾಕಷ್ಟು ಜನ ಮಾಡಿಸ್ಕೊಂಡಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಸೊ ಅಂತವ್ರನ್ನೆಲ್ಲ ತೆಗೆದು ಹಾಕ್ತಾ ಇದ್ದಾರೆ. ಗೃಹಲಕ್ಷ್ಮಿ ಯೋಜನೆಗೆ ಕೂಡ ಅರ್ಜಿಯನ್ನ ಸಲ್ಲಿಸಿರುವಂತದ್ದು ಅಂತಹ ಜನರು. ಸೊ ಅದಕ್ಕೋಸ್ಕರ ಅವ್ರನ್ನೆಲ್ಲರನ್ನು ಕೂಡ ತೆಗೆದು ಹಾಕ್ತಾರೆ. ಅವರಿಂದ ಉಳಿದಿರುವಿಗೆ ಹೊಡೆತ ಬೀಳ್ತಾ ಇದೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆ ಡಿಲೇ ಆಗ್ತಾ ಇರುವಂತದ್ದು. ಸೊ ಅದಕ್ಕೋಸ್ಕರ ಈಗ ಮೇನ್ ಇಂಪಾರ್ಟೆಂಟ್ ಮಾಹಿತಿ ಕಡೆನ ಬರೋಣ. ಸೊ ನಂತರ ಒಂದು ಮಹಾಲಕ್ಷ್ಮಿ ಯೋಜನೆ ಬಗ್ಗೆ ಮಾತನಾಡೋಣ. ಸೊ ಈಗ ಈ ಒಂದು 1,78,000 ಫಲಾನುಭವಿಗಳನ್ನ ತೆಗೆದುಹಾಕಿದ್ದಾರೆ. ಅದಾದ್ರೂ ಸಹಿತ ಇನ್ನೂ ಬಹಳಷ್ಟು ಫಲಾನುಭವಿಗಳು ಸಿಗ್ತಾ ಇದಾರಂತೆ. ಸಾಕಷ್ಟು ಜನ ಫೇಕ್ ಡಾಕ್ಯುಮೆಂಟ್ಸ್, ಮುಖ್ಯವಾಗಿ GST ಟ್ಯಾಕ್ಸ್ ಪೇ ಯಾರು ಮಾಡ್ತಾ ಇದಾರಲ್ಲ, ಸೊ ಅವರು ಸಿಗ್ತಾ ಇದಾರಂತೆ. ಸೊ ಅವರೆಲ್ಲರನ್ನು ಕೂಡ ಈಗ ಏನಾಗ್ತಾ ಇದೆ, ನಿಮ್ಮ ಒಂದು ಗೃಹಲಕ್ಷ್ಮಿ ಸ್ಟೇಟಸ್ ಅನ್ನ ಚೆಕ್ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನ ಚೆಕ್ ಮಾಡಿದ ತಕ್ಷಣ ಅಲ್ಲಿ ಆಧಾರ್ ಕಾರ್ಡ್, ಒಂದು GST ಪೇ, ಟ್ಯಾಕ್ಸ್ ಪೇ ತೋರಿಸ್ತಾ ಇದೆ. ಸೊ ಆದಾಯ ತೆರಿಗೆ ಪೇ ಮಾಡುವವರು, ಆದಾಯ ತೆರಿಗೆಯನ್ನ ಕಟ್ಟುವವರು ಅಂತ ತೋರಿಸ್ತಾ ಇರುವಂತದ್ದು. ಆ ರೀತಿಯಾಗಿ ತೋರಿಸ್ತಾ ಇದ್ರೆ ನೀವು ಕೂಡ ಕಟ್ತಾ ಇದ್ದೀರಾ ಅಂತ ಅರ್ಥ ಆಗತ್ತೆ. ಸೊ ಅಂತವ್ರನ್ನ ತೆಗೆದಾಕ್ತಾ ಇದ್ದಾರೆ. ಅಥವಾ ಅವ್ರಿಗೆ ಇವ್ರು ಕಟ್ತಾ ಇಲ್ಲ ಆದ್ರೂ ಸಹಿತ ಈ ತರ ತೋರಿಸ್ತಾ ಇದೆ ಅಂತ ಅನ್ನಿದ್ರೆ ನಿಮ್ಗೆ ಒಂದು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದಾರೆ. ನೀವು ಏನ್ ಮಾಡ್ಬೇಕಂದ್ರೆ, ಈಗ ಮಾಹಿತಿಯನ್ನು ಹೊರಡಿಸಿರುವಂತದ್ದು ಇಲಾಖೆ, ಒಂದು ಮಹಿಳಾ ಮತ್ತು ಮಕ್ಕಳ ಕಾರ್ಮಿಕ ಇಲಾಖೆ. ನೀವೇನ್ ಮಾಡ್ಬೇಕಂದ್ರೆ, ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಸೊ ಅದರಲ್ಲಿ ಆದಾಯ ತೆರಿಗೆಯನ್ನ ನೀವೇನ್ ಕಟ್ತಾ ಇದ್ದೀರಾ ಅಂದ್ರೆ ಅಲ್ಲಿ ತೋರಿಸುತ್ತೆ, ಟ್ಯಾಕ್ಸ್ ಬೈ GST ಪೇ, ಒಂದು ಟ್ಯಾಕ್ಸ್ ದಾರರು ಅಂತ ಒಂದು ತೋರಿಸುತ್ತೆ. ಸೊ ಆ ರೀತಿಯಾಗಿ ತೋರಿಸಿದೆ ಆದ್ರೆ ನೀವೇನ್ ಮಾಡ್ಬೇಕು ಹೇಳಿ, ನಿಮ್ಮ ಒಂದು ದೃಢೀಕರಣ ಪತ್ರವನ್ನ ಮಾಡ್ಬೇಕಾಗತ್ತೆ. ಯಾವ ರೀತಿಯಾಗಿ ರೆಡಿ ಮಾಡ್ಬೇಕಂದ್ರೆ, ನೀವು ಯಾವುದೇ ರೀತಿಯಾದಂತಹ GST ಪೇ, ಟ್ಯಾಕ್ಸ್ ಪೇ, ಆದಾಯ ತೆರಿಗೆಯನ್ನ ಕಟ್ಟಲ್ಲ ಅಂತ ಒಂದು ದೃಢೀಕರಣ ಪತ್ರವನ್ನ ಮಾಡಿಸ್ಬೇಕಾಗತ್ತೆ. ಆ ಒಂದು ಪತ್ರ, ನಾನು ಪತ್ರವನ್ನ ಸಲ್ಲಿಸ್ಬೇಕಂತ ಹೇಳಿದ್ನಲ್ಲ, ಇದೇ ಪತ್ರ, ದೃಢೀಕರಣ ಪತ್ರ. ನಾವು ಯಾವುದೇ ರೀತಿಯಾದಂತಹ
ಟ್ಯಾಕ್ಸ್ ಪೇ ಒಂದು ಆದಾಯ ತೆರಿಗೆಯನ್ನು ಕಟ್ಟಲ್ಲ ಅಂತ ರೆಡಿ ಮಾಡಿಕೊಂಡು ಅದನ್ನು ಎಲ್ಲಿ ಸಲ್ಲಿಸಬೇಕಪ್ಪ ಅಂದರೆ ನಿಮ್ಮ ಒಂದು ಜಿಲ್ಲೆಯಲ್ಲಿ, ತಾಲೂಕಿನಲ್ಲ ಜಿಲ್ಲೆಯಲ್ಲಿರುವಂತಹ ಮಹಿಳಾ ಮತ್ತು ಮಕ್ಕಳ ಕಾರ್ಮಿಕ ಇಲಾಖೆಗೆ ಹೋಗಬೇಕಾಗತ್ತೆ. ಜಿಲ್ಲೆಯಲ್ಲಿರುವಂತಹ ಮಹಿಳಾ ಮತ್ತು ಮಕ್ಕಳ ಕಾರ್ಮಿಕ ಇಲಾಖೆಗೆ ಹೋಗಿ ಈ ಒಂದು ಪತ್ರವನ್ನು ಸಲ್ಲಿಸಬೇಕಾಗತ್ತೆ. ಸೊ ಆಗ ಮಾತ್ರ ನಿಮಗೆ ಅಮೌಂಟ್ ಕಂಟಿನ್ಯೂಸ್ ಆಗಿ ಬರಲಿಕ್ಕೆ ಸಾಧ್ಯ. ಇಲ್ಲ ಅಂದರೆ ನೀವು ಕೂಡ 1,78,000 ಫಲಾನುಭವಿಗಳನ್ನು ಹೇಗೆ ತೆಗೆದುಹಾಕಿದ್ದಾರೆ, ಸೊ ನಿಮ್ಮನ್ನು ಕೂಡ ತೆಗೆದುಹಾಕ್ತಾ ಇದ್ದಾರೆ. ಇದು ನೀವು ಮಾಡ್ತಾ ಇಲ್ಲ ಅಂತ ಸುಮ್ಮನೆ ಕೂತ್ಕೋಬೇಡಿ. ನಮ್ದೇನು GST ಪೇ ಇಲ್ಲ, ಟ್ಯಾಕ್ಸ್ ಪೇ ಇಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಹೋಗ್ಬೇಡಿ. ಅದು ಯಾರ್ದು ಬೇಕಾದರೂ ಕೂಡ ತೋರಿಸ್ತಾ ಇದೆ. ಇಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ಕಾಮಿಡಿ ವಿಷಯ ಇದು. ಯಾಕಂದ್ರೆ ಯಾರಿಗೆ ಬೇಕಾದ್ರೂ ಕೂಡ ತೋರಿಸ್ತಾ ಇದೆ ಕಣ್ರಿ, ಏನ್ ತಿಳಿತಾ ಇಲ್ಲ ಇದು. ಯಾರಿಗೆ ಬೇಕಾದ್ರೂ ಕೂಡ GST ಪೇ, ಟ್ಯಾಕ್ಸ್ ಪೇ ಅಂತ ತೋರಿಸ್ತಾ ಇದೆ ಅಂತೆ. ಸೊ ಹಾಗಾದ್ರೆ ನಿಮ್ದು ಕೂಡ ತೋರಿಸ್ತಾ ಇರ್ಬೋದು. ನೀವೇನ್ ಮಾಡಿ ಅಂದ್ರೆ ಆ ಒಂದು ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನ ಸಾಕಷ್ಟು ವಿಡಿಯೋಗಳು ಸಿಗ್ತವೆ ಈಗಾಗಲೇ. ಸೊ ನಾನು ಕೂಡ ಮಾಡಿದ್ದೀನಿ ಸಾಕಷ್ಟು ವಿಡಿಯೋಗಳನ್ನ, ನೀವು ನೋಡ್ಕೋಬಹುದಾಗಿರುತ್ತೆ. ನೀವು ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ಏನ್ ತೋರಿಸುತ್ತೆ ಅಂದ್ರೆ ಆ ರೀತಿಯಾಗಿ ಆದಾಯ ತೆರಿಗೆ ಕಟ್ಟುವವರು ಅಂತ ತೋರಿಸ್ತಿದ್ದೆ ಆದ್ರೆ ನೀವೇನ್ ಮಾಡಬೇಕು, ಆ ಒಂದು ದೃಢೀಕರಣ ಪತ್ರವನ್ನ ನಿಮ್ಮ ಒಂದು ಜಿಲ್ಲೆಯಲ್ಲಿರುವಂತಹ ಮಹಿಳಾ ಮತ್ತು ಮಕ್ಕಳ ಕಾರ್ಮಿಕ ಇಲಾಖೆಗೆ ಹೋಗಿ ಸಲ್ಲಿಸಿ ಬಂದ್ಬಿಡಿ. ಸೊ ಅಷ್ಟೇ ಕೆಲಸ, ಕಂಟಿನ್ಯೂಸ್ ಆಗಿ ಅಮೌಂಟ್ ಬರ್ತಾ ಹೋಗುತ್ತೆ. ಈಗಾಗಲೇ SC/ST ಸಮುದಾಯದ ಫಲಾನುಭವಿಗಳಿಗೆ ಅಮೌಂಟ್ ಜಮಾ ಆಗ್ತಾ ಇದೆ ಅಂತ ಮಹಿಳೆಯರಿಗೆ. ಸೊ ಈಗಾಗಲೇ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈಗಾಗಲೇ ಕಮೆಂಟ್ ಬರ್ತಾ ಇರುವಂಥದ್ದು, ಕಮೆಂಟ್ ಅಲ್ಲಿ ಕೂಡ ಜಮಾ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರೆ, ಅದಕ್ಕಿಂತ ಹೆಚ್ಚಾಗಿ ಜನರು ಬರ್ತಾ ಇಲ್ಲ ಅಂತಾನೆ ಕಮೆಂಟ್ ಬರ್ತಾ ಇದೆ ಬಿಡಿ ಕಣ್ರಿ. ಸೊ ಆದಷ್ಟು ಜನ ಯಾರಿಗೂ ಕೂಡ ಹೆಚ್ಚಾಗಿ ಜಮಾ ಆಗ್ತಾ ಇಲ್ಲ, ಸ್ವಲ್ಪ ಸ್ವಲ್ಪ ಹಂತವಾಗಿ ಜಮಾ ಆಗ್ತಾ ಇರುವಂಥದ್ದು ಗೃಹಲಕ್ಷ್ಮಿ ಯೋಜನೆ. ಇನ್ಮೇಲಿಂದ 12ನೇ ಕಂತಿನ ಹಣ ಕೂಡ ಒಂದು ಜುಲೈ ನಂತರ, ಒಂದು ಜುಲೈನಲ್ಲಿ 15ನೇ ತಾರೀಕಿನ ನಂತರ ಅಮೌಂಟ್ ಜಮಾ ಆಗತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ಮೊನ್ನೆ ಬಳ್ಳಾರಿಯಲ್ಲಿ, ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಸೊ ಇನ್ನು ಇದ್ರ ಬಗ್ಗೆ ಏನಾದರೂ ಕನ್ಫ್ಯೂಷನ್ ಇದ್ರೆ, ನಿಮಗೆ ಕ್ಲಿಯರಿಫಿಕೇಶನ್ ಸಿಕ್ಕಿಲ್ಲ ಅಂದರೆ ಸೊ ನೀವು ಡೆಫಿನೆಟ್ ಆಗಿ ನನಗೆ ಕಮೆಂಟ್ ಮಾಡಬೇಡಿ. ಇನ್ಸ್ಟಾಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ಡೈರೆಕ್ಟಾಗಿ ಆ ಒಂದು ಮಾಹಿತಿನ ನೀವು ಮೆಸೇಜ್ನಲ್ಲಿ ತಿಳಿಸಿದ್ರೆ ನಾವು ಸಪ್ರೇಟಾಗಿ ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ನೀವು ಯಾವ ರೀತಿಯಾಗಿ ಕಮೆಂಟ್ ಮಾಡಬೇಕಂದ್ರೆ ಅಮೌಂಟ್ ಬಂದಿದ್ದರೆ ಕಮೆಂಟ್ ಮಾಡಿ, ಬಂದಿಲ್ಲ ಅಂದರೆ ಬಂದಿಲ್ಲ ಅಂತ ಹೇಳಿ. ನೋಡೋಣ ಯಾರ್ಯಾರಿಗೆ ಬರ್ತಾ ಇದೆ, ಯಾರ್ಯಾರಿಗೆ ಬರ್ತಾ ಇಲ್ಲ ಅನ್ನೋದನ್ನ ತಿಳ್ಕೊಳ್ಳೋಣ. ಕನ್ಫ್ಯೂಷನ್ ಇದ್ದರೆ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡ್ಕೊಳ್ಳಿ ವೀಕ್ಷಕರೇ. ಸೊ ಅಲ್ಲಿಂದ ನಾನು ರಿಪ್ಲೈ ಮಾಡ್ತೀನಿ. ಸೊ ಕಂಪ್ಲೀಟಾಗಿ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬೈ, ಟೇಕ್ ಕೇರ್ ಫ್ರೆಂಡ್ಸ್.